ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೈಟಮಿನ್ ನಮಗೆ ಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಅದು ವೈಟಮಿನ್ B12. ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ ವೈಟಮಿನ್ B12 ಬಗ್ಗೆ. ಈ ನರಗಳ ಸಂಬಂಧಪಟ್ಟ ಪ್ರಾಬ್ಲಮ್ಗಳಿಗೆ ವೈಟಮಿನ್ B12 ಭಾಳ ಮುಖ್ಯ ಅಂತ ಕೇಳ್ಕೊಂಡ್ಬಿಟ್ಟಿದ್ದೀರಾ. ನೀವೇನು ಸುಸ್ತು, ಆಯಾಸ, ಸ್ವಲ್ಪ ಕೈ ಕಾಲಿನಲ್ಲಿ ಜೋಮ್ ಬರ್ತಾ ಇರೋವಂಥದ್ದು, ಟಿಂಗ್ಲಿಂಗ್ ಸೆನ್ಸೇಷನ್ನು, ನಮ್ನೆಸ್ಸು, ಇರುವೆ ಓಡಾಡ್ದಂಗೆ ಆಗ್ತಾ ಇರುತ್ತೆ ಅಂತ ಹೇಳಿದಾಗ ಡಾಕ್ಟ್ರ್ ಹತ್ರ ನಿಮಗೆ ಹೋದಾಗ ಈ ಥರ ಎಲ್ಲ ಸುಸ್ತು ಗಿಸ್ತು ಅಂತೆಲ್ಲ ಹೋದಾಗ ನಿಮಗೆ ವೈಟಮಿನ್ B12 ಒಂದ್ಸಲ ಯಾಕೆ ಚೆಕ್ ಮಾಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಅದು ವೈಟಮಿನ್ B12 ಚೆಕ್ ಮಾಡಿಸಿದಾಗ ಕೆಲವರಿಗೆ ಅದು ಡಿಫಿಷಿಯನ್ಸಿ ಕಂಡು ಬರುತ್ತೆ. ನಾರ್ಮಲಿ 160 to 900 ಪಿಕೋಗ್ರಾಮ್ಸ್ ಪರ್ ಡೆಸಿಲೀಟರ್ ಇರಬೇಕಾಗಿರುವಂಥ ಒಂದು ಈ ವೈಟಮಿನ್ B12 ಲೆವೆಲ್ಸು ನಮ್ಮ ದೇಹದಲ್ಲಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಕೆಲವರಿಗೆ ಒಂದು 100 ಆ ಲೆವೆಲಿಗೆ ಬಂದುಬಿಡುತ್ತೆ. ಸುಮಾರು ಕಾರಣಗಳಿಂದ ಬರುತ್ತೆ. ಈ ಯಾಕೆ ನಮ್ಮ ದೇಹದಲ್ಲಿ ವೈಟಮಿನ್ B12 ಅಂಶ ಕಡಿಮೆ ಆಗುತ್ತೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು, ವೈಟಮಿನ್ B12 ಕಡಿಮೆ ಆದರೆ ನಮ್ಮ ದೇಹದ ಯಾವ್ಯಾವ ಲಕ್ಷಣಗಳನ್ನು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತೀನಿ. ವೀಕ್ಷಕರೇ, ವೈಟಮಿನ್ B12 ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ನರಗಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳಿಗೆ ಒಂಥರ ತುಂಬ ಬೇಗ ಕೆಲಸ ಮಾಡುವಂಥ ಒಂದು ಔಷಧಿ. ಯಾಕೆ ವೈಟಮಿನ್ B12ಗೂ ನರಗಳಿಗೂ ಏನು ಸಂಬಂಧ ನೋಡಿ. ಈ ನರಗಳು ಅಂತ ಹೇಳಿದ್ರೆ ಒಂದು ವೈರ್ ಇದ್ದಂಗೆ ಅಂತ ಅನ್ಕೊಳ್ಳಿ. ಒಂದು ವೈರ್ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕಲ್ ವೈರ್, ಅದ್ರ ಒಳಗಡೆ ಕಾಪರ್ ವೈರ್ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ಪದರ ಇರುತ್ತೆ, ಒಂದು ಇನ್ಸುಲೇಷನ್ ಮೆಟೀರಿಯಲ್ ಇರುತ್ತಲ್ಲ. ಈ ಇನ್ಸುಲೇಷನ್ ಮೆಟೀರಿಯಲ್ ಮಾಡಲ್ಪಟ್ಟಿರೋದೇ ಈ ವೈಟಮಿನ್ B12 ಅಥವಾ ಮೀಥೈಲ್ ಕೊಬಲಮೈನ್ ಅಥವಾ ಸೈನೋಕೊಬಲಮೈನ್. ಎರಡು ಥರ ಇರುತ್ತೆ ಈ ವೈಟಮಿನ್ B12. ಅದರಲ್ಲಿ ಸಪ್ಲಿಮೆಂಟ್ಸ್ನಲ್ಲಿ ಎಸ್ಪೆಷಲಿ ಮೀಥೈಲ್ ಕೊಬಲಮೈನ್ ಮತ್ತು ಸೈನೋಕೊಬಲಮೈನ್ ಅಂತ. ಈ ಮಿಥೈಲ್ ಕೊಬಲಮೈನ್ನ ಡಿಫಿಷಿಯನ್ಸಿ, ವೈಟಮಿನ್ B12ನ ಡಿಫಿಷಿಯನ್ಸಿನೇ ಈ ನರಗಳ ದೌರ್ಬಲ್ಯಕ್ಕೆ ಕಾರಣ. ಯಾಕಂತ ಹೇಳಿದ್ರೆ ಇದು ಮಾಡಲ್ಪಟ್ಟಿರೋದೇ ಇನ್ಸುಲೇಷನ್ ಮೆಟೀರಿಯಲ್, ಈ ವೈರ್ಗಳ ಹೊರಗಡೆ ಪದರ ಏನಿರುತ್ತೆ ಇದು ಮಾಡಲ್ಪಟ್ಟಿರೋದೇ ಈ ವೈಟಮಿನ್ B12ಇಂದ. ಈ ವೈಟಮಿನ್ B12 ಡಿಫಿಷಿಯನ್ಸಿ ಇದ್ದಲ್ಲಿ ಆ ಹೊರ ಪದರದಲ್ಲಿ ಅಲ್ಲಿ ಇಲ್ಲಿ ಒಡಕುಗಳು ಕಾಣಿಸ್ತವೆ, ಬಿರುಕುಗಳು ಕಾಣಿಸ್ತವೆ, ಸ್ವಲ್ಪ ಗುಡ್ಡೆಗಳು, ನೀವು ಒಂಥರ ಸ್ಕ್ರೇಪ್ಟ್, ಒಂಥರ ಕಿತ್ತು ಹೋದಂಗೆ, ಒಂಥರ ಒಂದು ಹೊರಗಡೆ ಟಾರ್ ರೋಡ್ ಮೇಲೆ ನೀವು ಹೆಂಗೆ ಗುಂಡಿಗಳು ಬಿದ್ದಿರ್ತಾವೋ ಅದೇ ರೀತಿ ನರಗಳ ಮೇಲೆ ಈ ಥರ ಸಣ್ಣ ಗುಳಿಗಳು ಬಿದ್ದುಬಿಡ್ತವೆ. ಅದು ಬಿದ್ದಾಗ ನಮ್ಮ ನರದ ಒಂದು ನರದ ಮಂಡಲದ ಸಂವಹನ ಏನಿದೆಯಲ್ಲ ಅದರಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ. ಹಾಗಾಗಿ ನಮಗೆ ಈ ನರ ದೌರ್ಬಲ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಈ ವೈಟಮಿನ್ B12 ಡಿಫಿಷಿಯನ್ಸಿ ಇದ್ದಾಗ ಸಾಧಾರಣವಾಗಿ ಜನಗಳೇನಂದರೆ ಕೋಲ್ಡ್ ಎಕ್ಸ್ಟ್ರಿಮಿಟೀಸ್, ತಣ್ಣಗೆ ಆಗ್ತಾ ಇರುತ್ತೆ, ಕೈ ಕಾಲು ತಣ್ಣಗಿರುತ್ತೆ ಸರ್, ಯಾವಾಗಲೂ ತಣ್ಣಗಿರುತ್ತೆ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಇನ್ನು ಕೆಲವರು ಏನಂತ ಹೇಳಿದ್ರೆ ಉರಿ ಬೆರಳಿನ ತುದಿಲಿ ಉರಿ, ಪಾದಗಳಲ್ಲಿ ಉರಿ, ಎಲ್ಲದರಲ್ಲೂ ಉರಿ ಎಷ್ಟು ಕಷ್ಟಪಟ್ಟರು ಉರಿ ಕಡಿಮೆ ಆಗ್ತಾ ಇರಲ್ಲ. ಎಷ್ಟೊಂದು ಸಪ್ಲಿಮೆಂಟ್ಸ್ ಮೇಲೆ ಸಪ್ಲಿಮೆಂಟ್ಸ್ ತೊಗೊಂಡ್ರು ಕಡಿಮೆ ಆಗ್ತಾ ಇರಲ್ಲ. ಈವನ್ ಕೆಲವರಿಗೆ ವೈಟಮಿನ್ B12 ಸಪ್ಲಿಮೆಂಟ್ಸ್ ತೊಗೊಂಡ್ರು ಕಡಿಮೆ ಆಗಲ್ಲ. ಅದನ್ನು ಯಾಕೆ ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ. ವೈಟಮಿನ್ B12 ತೊಗೊಂಡ್ರು ಕೂಡ ಸರಿಯಾದ ಪ್ರಮಾಣದಲ್ಲಿ ಯಾವುದನ್ನು ತಗೋಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಈ ವೈಟಮಿನ್ B12 ಮುಖ್ಯವಾಗಿ ಇಷ್ಟೆಲ್ಲ ಸಿಂಪ್ಟಮ್ಸ್, ಮತ್ತು ಕೆಲವರಿಗೆ ಬಿಸಿ ಅನಿಸುತ್ತೆ, ಕೆಲವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ನರಗಳಲ್ಲಿ ನರ ದೌರ್ಬಲ್ಯ ಉಂಟಾಗುವಂಥದ್ದು, ಇದೆಲ್ಲ ಕೆಲವರಿಗೆ ದೃಷ್ಟಿಯಲ್ಲಿ ಪ್ರಾಬ್ಲಮ್ಸ್ ಉಂಟಾಗುವಂಥದ್ದು, ಇವೆಲ್ಲ ಪ್ರಾಬ್ಲಮ್ಸು ಈ ಒಳಗಡೆ ನರಮಂಡಲದಲ್ಲಿ ಬೇಕಾಗಿರುವಂಥ ಈ ಕಾರ್ಯಕ್ರಮಗಳು ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಈ ವೈಟಮಿನ್ B12 ನಮ್ಮ ದೇಹದಲ್ಲಿ ಒಂದು ನಾರ್ಮಲ್ ಲೆವೆಲ್ಸಲ್ಲಿ ಇರಬೇಕು. ತುಂಬ ಡಿಫಿಷಿಯನ್ಸಿ ಇದ್ದಲ್ಲಿ ನೋಡಿ, ಫಂಕ್ಷನಲ್ ಲೆವೆಲ್ಸ್ ಸರ್ ನಂದು ವಿಟಮಿನ್ B12 ಲೆವೆಲ್ಸ್ 180 ನಾರ್ಮಲ್ ಅಂತ ಹೇಳಿದ್ರೆ ನಾನು 200-250 ಇರುತ್ತೆ ಸರ್, ಆದರೂ ನನಗೆ ಈ ನರದ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಸರ್, ನನಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇಲ್ಲವೇ ಇಲ್ಲ ಅಂತ ಹೇಳ್ಕೊಂಡು ಬರೋರು ಸುಮಾರು ಜನ ಇರ್ತೀರ. ಅವ್ರಿಗೆ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಈ ಪ್ರಾಬ್ಲಮ್ಸ್ಗಳು ಬಂದು ಬಿಟ್ಟಿದೆ ಅಂದರೆ, ಇವಾಗ ನರ ದೌರ್ಬಲ್ಯ ಸಮಸ್ಯೆಗಳು, ಪಾದದೂರಿ, ಜೋಮು, ಈ ಬಿಸಿ ಆಗುವಂಥದ್ದು, ಸುಡುವಂಗೆ ಆಗುವಂಥದ್ದು ಮೈಯೆಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿನಲ್ಲಿ ವೈಟಮಿನ್ B12 ಲೆವೆಲ್ಸು 500ಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡಬೇಕು. ಆವಾಗಲೇ ನಿಮ್ಮ ನರಗಳು ಮತ್ತೆ ರಿಕನ್ಸ್ಟ್ರಕ್ಟ್ ಆಗೋದು. 180-200 ಹೋದ ತಕ್ಷಣ ನಾರ್ಮಲ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಬಿಟ್ಟುಬಿಡೋದ್ರಿಂದ ಸಾಧ್ಯ ಇಲ್ಲ. ಒಂದು 500 ಲೆವೆಲ್ಸ್ ತನಕ ತೊಗೊಂಡೋದ್ರೆ ಮಾತ್ರ ಈ ಪ್ರಾಬ್ಲಮ್ಸ್ ಸರಿಯಾಗಿ ಬರುತ್ತೆ. ಕೆಲವ್ರಲ್ಲಿ ಈ ವೈಟಮಿನ್ B12 ಸಪ್ಲಿಮೆಂಟ್ಸ್ ತಗೊಂಡ್ರೂ ಕೂಡ, ಈ ಮೀಥೈಲ್ ಕೊಬಲಮೈನ್ ಸಪ್ಲಿಮೆಂಟ್ಸ್ನ ಕೊಟ್ಟರೂ ಕೂಡ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಸಮಸ್ಯೆ ಇರುತ್ತೆ, ಅದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಲ್ಲೂ ಕೂಡ ಈ ಒಂದು ವೈಟಮಿನ್ B12 ಡಿಫಿಷಿಯನ್ಸಿ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ತಿಂದಂಥ ಆಹಾರದಲ್ಲಿ ಅಥವಾ ತಿಂದಂಥ ಸಪ್ಲಿಮೆಂಟಲ್ಲಿ ಇರುವಂಥದ್ದು ಜೀರ್ಣ ಆಗಿಬಿಟ್ಟು ನಮ್ಮ ದೇಹಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಏನಿರುತ್ತೆ ನಮ್ಮ ಈ ಅಬ್ಸಾರ್ಪ್ಷನ್ಗೆ ಬೇಕಾಗಿರುವಂಥದ್ದು, ಅದು ಉತ್ಪಾದನೆ ಆಗೋದು ನಮ್ಮ ಹೊಟ್ಟೆ ಭಾಗದಲ್ಲಿ. ಆ ಹೈಪೋಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದವರಿಗೆ ಈ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಉತ್ಪಾದನೆ ಆಗಲ್ಲ. ಹಾಗಾಗಿ ನೀವು ಸಪ್ಲಿಮೆಂಟ್ ಮೇಲೆ ಸಪ್ಲಿಮೆಂಟ್ ತಗೊಳ್ತಾ ಇದ್ರೂ ಕೂಡ ವೈಟಮಿನ್ B12 ಲೆವೆಲ್ಸ್ ರೈಸ್ ಆಗಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಈ ಒಂದು ಹೈಪೋಸಿಡಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಅದಕ್ಕೊಂದು ಕಾರಣ H. pylori ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಗಟ್ ಡಿಸ್ಬಯೋಸಿಸ್ ಇರ್ಬೋದು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಇದನ್ನು ತಗೊಂಡಾಗ ಈ ವಿಟಮಿನ್ ಡಿಫಿಷಿಯನ್ಸಿ ಅಂತ ಹೊರಡೆ ಬರ್ಬೋದು. ಇನ್ನು ಕೆಲವರಲ್ಲಿ ತುಂಬ ಸುಸ್ತು, ಆಯಾಸನ ಮುಂಚೆನೇ ಹೇಳ್ದಂಗೆ. ಯಾಕೆ ಅಂತ ಹೇಳಿದ್ರೆ ಈ ಮೀಥೈಲ್ ಕೊಬಲಮೈನು ನಮ್ಮ ಬ್ಲಡ್ ಫಾರ್ಮೇಷನ್ನಿಗೆ ತುಂಬ ಹೆಲ್ಪ್ ಮಾಡುತ್ತೆ.
ನಮ್ಮ ಹಿಮೋಗ್ಲೋಬಿನ್ನು, RBCs, WBCs ಎಲ್ಲ ರಕ್ತ ಕಣಗಳೇನಿದೆ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಇವೆಲ್ಲ ನಮ್ಮ ರಕ್ತದಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ಗಳು. ಇದೆಲ್ಲ ಒಂದು ಫಾರ್ಮೇಷನ್ ಆಗಬೇಕು ಅಂದರೆ ವೈಟಮಿನ್ B12 ಭಾಳ ಮುಖ್ಯ. ಅದೊಂದು ಬೈಂಡಿಂಗ್ ಮೆಟೀರಿಯಲ್ ಆಗಿ ಅಥವಾ ಅದಕ್ಕೊಂದು ರಾ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ವೈಟಮಿನ್ B12 ಲೆವೆಲ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಿಮಗೆ ಅನಿಮಿಯಾದು ಸಿಂಪ್ಟಮ್ಸು ಕಡಿಮೆ ಆಗ್ತಾ ಬರುತ್ತೆ. ಮೂರನೇದಾಗಿ ಏನಂತ ಹೇಳಿದ್ರೆ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್, ನಮ್ಮ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ WBC, RBCಗಳು, ಪ್ಲೇಟ್ಲೆಟ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸರಿಯಾದ ಒಂದು ಜಾಗದಲ್ಲಿ ಒಂದು ತಲುಪಬೇಕು, ಒಂದು ಕಡೆ ಆಗಬೇಕು ಅಂತ ಹೇಳಿದ್ರೆ ವೈಟಮಿನ್ B12 ಭಾಳ ಮುಖ್ಯ. ನಾರ್ಮಲಿ ಈಗ ಆಟೋಇಮ್ಯೂನ್ ಡಿಸಾರ್ಡರ್ಸ್ನಲ್ಲಿ ಪದೇ ಪದೇ ಈ ಶೀತ, ಕೆಮ್ಮು, ಜ್ವರ ಅಂತ ಒಂದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿ ಬರುವಂಥ ಪ್ರಾಬ್ಲಮ್ಸಲ್ಲಿ ಈ ಫಂಗಲ್ ಇನ್ಫೆಕ್ಷನ್ಸ್ ನೋಡಿದಾಗ ಕೂಡ ಈ ವೈಟಮಿನ್ B12ನ ಪ್ರಮಾಣ ತುಂಬ ಗಣನೀಯವಾಗಿ ಕಡಿಮೆ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಈ ನರಮಂಡಲದ ವ್ಯವಸ್ಥೆ ಸರಿಯಾಗಿರಲಿಕ್ಕೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಸರಿಯಾಗಿರಲಿಕ್ಕೆ, ನಮ್ಮ ಬ್ರೈನ್ ಮತ್ತು ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರಲಿಕ್ಕೆ, ಈ ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರಲಿಕ್ಕೆ, ನಮ್ಮ ರಕ್ತ ಸರಿಯಾಗಿ ಫಾರ್ಮೇಷನ್ ಆಗಲಿಕ್ಕೆ, ಇಷ್ಟೆಲ್ಲದಕ್ಕೂ ನಮಗೆ ವೈಟಮಿನ್ B12 ಬಹಳ ಅವಶ್ಯಕ. ಸೊ ವೈಟಮಿನ್ B12 ಡಿಫಿಷಿಯನ್ಸಿ ಇದ್ದಲ್ಲಿ ಇಷ್ಟೆಲ್ಲ ಸಿಂಪ್ಟಮ್ಸ್ಗಳು ನಮಗೆ ಕಂಡುಬರುತ್ತೆ. ಸಾಧಾರಣವಾಗಿ ನೀವು ನೋಡ್ಕೋಬೇಕು, ನೀವು ಹಂಗೆ ಬ್ಲಡ್ ಟೆಸ್ಟೇ ಮಾಡಬೇಕು ಅಂತ ಇಲ್ಲ. ಆ್ಯಕ್ಚುಲಿ ಕೆಲವು ಸೈನ್ಸ್ ತೋರಿಸುತ್ತೆ ನಿಮ್ಮ ಬಾಡಿನಲ್ಲಿ ಈ ಥರ ವೀಕ್ನೆಸ್ ಬರ್ತಾ ಇದ್ದಾಗ. ಫಸ್ಟ್ ಥಿಂಗ್ ಅಂದರೆ ನಿಮ್ಮ ಟಂಗ್ ಕೆಂಪಗೆ, ಗ್ಲಾಸೈಟಿಸ್ ಅಂತ ಹೇಳ್ತೀವಿ, ಕೆಂಪಗಿರುತ್ತೆ. ನಮ್ಮ ನಾಲಿಗೆ ಇನ್ಫ್ಲಮೇಷನ್ ಆಗಿಬಿಡ್ತವೆ. ಗ್ಲಾಸಿ ಟಂಗ್, ರೆಡ್ ಟಂಗ್ ಅಂತ ಕೆಂಪಗಿರುತ್ತೆ. ಆ ಥರ ಇದ್ದಲ್ಲಿ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಈ ವೈಟಮಿನ್ B12ನ ಡಿಫಿಷಿಯನ್ಸಿ. ಮತ್ತು ನಿಮಗೆ ಕೈಕಾಲು ಜೋಮ್ ಬರ್ತಾ ಇದ್ದರೆ, ರಕ್ತ ಸಂಚಾರ ಒಂದೇ ಕಡೆ ಮಲಗಿರ್ತೀರ, ಒಂದೇ ಕಡೆ ಕೈ ಇಟ್ಕೊಂಡು ಮಲಗಿರ್ತೀರಾ, ಇಡೀ ಕೈ ಮರಗಟ್ಟದಂಗೆ ಆಗುತ್ತೆ, ರಕ್ತ ಸಂಚಾರ ಇಲ್ದಂಗೆ ಆಗಿಬಿಡುತ್ತೆ. ಅದು ಕೂಡ ಒಂದು ಕಾರಣ ವೈಟಮಿನ್ B12 ಡೆಫಿಷಿಯನ್ಸಿ. ಯಾಕಂದರೆ ನರಗಳು ನಂಬಾಗಿರ್ತವೆ. ಈ ಡಯಾಬಿಟಿಸ್ನಲ್ಲೂ ಕೂಡ ಸಾಧಾರಣವಾಗಿ ನ್ಯೂರೋಪತಿಯಲ್ಲಿ ನೀವು ನೋಡ್ಬೋದು ಸಿಂಪ್ಟಮ್ಸು ಕಾಲಿನಲ್ಲಿ ಸೆನ್ಸೇಷನೇ ಇರಲ್ಲ. ಚಪ್ಪಲ್ ಹಾಕ್ಕೊಂಡಿರ್ತಾರೆ, ಗೊತ್ತೇ ಇರಲ್ಲ ನಂಗೆ ಚಪ್ಪಲ್ ಹಾಕೊಂಡಿನೂ ಇಲ್ವಂತ. ಕಾಲು ನೆಲದ ಮೇಲೆ ಇಟ್ಟರೆ, ಪಾದ ನೆಲದ ಮೇಲೆ ಇಟ್ಟರೆ ಒಳ್ಳೆ ಚಪಾತಿ ಹಿಟ್ಟು ಮೇಲೆ ಇಟ್ಟಂಗೆ ಆಗ್ತಾ ಇರುತ್ತೆ. ಹೂ ಮೇಲೆ ಇಟ್ಟೆ ಸರ್ ನಾನು ಕಾಲನ್ನ, ಯಾವುದೋ ತಣ್ಣಗೆ ಅನಿಸ್ತಾ ಇರುತ್ತೆ, ಎಲ್ಲರೂ ಇಟ್ಟಂಗೆ ಆಗುತ್ತೆ ಕಾಲಿನಲ್ಲಿ ಸೆನ್ಸೇಷನ್ ಇಲ್ಲ, ಸ್ವಾಧೀನ ಇಲ್ಲ, ಇದೆಲ್ಲ ಅಂದ್ಕೊಳ್ತಾರಲ್ಲ. ಇದು ಕೂಡ ಒಂದು ಕಾರಣ ಈಸ್ ವೈಟಮಿನ್ B12 ಡೆಫಿಷಿಯನ್ಸಿ. ಇವಾಗ ವೈಟಮಿನ್ B12 ಡೆಫಿಷಿಯನ್ಸಿನ ಸರಿ ಮಾಡ್ಕೊಳ್ಳೋದು ಹೆಂಗೆ? ವೀಕ್ಷಕರೇ, ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ತುಂಬ ಕಡಿಮೆ ನಮಗೆ ಸಿಗುವಂಥದ್ದು ವೈಟಮಿನ್ B12. ಈಗ ವೆಜಿಟೇರಿಯನ್ಸ್ ಆಗಿದ್ದು ನಿಮಗೆ ವೈಟಮಿನ್ B12 ಡೆಫಿಷಿಯನ್ಸಿ ಇದ್ದರೆ 100% ನೀವು ಕೆಲವು ಸಪ್ಲಿಮೆಂಟ್ಸ್ನ, ಅದರಲ್ಲೂ ಸೈನೋಕೋಬಲಮೈನ್ ಅಲ್ಲದೆ ಮೀಥೈಲ್ ಕೋಬಲಮೈನ್ ಸಪ್ಲಿಮೆಂಟ್ಸ್ನ ತಗೊಳ್ಳುವಂಥದ್ದು ಭಾಳ ಉತ್ತಮ. ದಿವಸಕ್ಕೆ 1500 mcg ಅಂಟಿಲ್ ಅನ್ಲೆಸ್ ಅದು ಒಂದು 250-300 ರೇಂಜಿಗೆ ಬರೋ ತನಕ ನೀವು ಸಪ್ಲಿಮೆಂಟ್ಸ್ನ ತೊಗೊಂಡ್ಬಿಟ್ಟು ಅದು ನಂತರ ನೀವು ಡಯಟ್ನ ಸರಿ ಮಾಡ್ಕೊಳ್ಳಿ. ಯಾಕಂದರೆ ವೆಜಿಟೇರಿಯನ್ಸ್ನೆಲ್ಲ ನೋಡಿ, ನೀವು ಮುಂಚೆ ನಿಮಗೆ ಆ್ಯಕ್ಚುಲಿ ಮೇಯ್ನಾಗಿ ಸಿಗ್ತಿರೋದೇ ನಾನ್ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ವಿಟಮಿನ್ B12 ಚೆನ್ನಾಗಿ ಹೇರಳವಾಗಿರುತ್ತೆ. ವೆಜಿಟೇರಿಯನ್ಸಿಗೆ ಅಂತ ಹೇಳಿದ್ರೆ ಮೇಯ್ನಾಗಿ ಹಾಲಲ್ಲಿ, ಅದರಲ್ಲೂ ಕೂಡ ಈ ವೈಟಮಿನ್ B12 ಹೆಂಗೆ ಉತ್ಪಾದನೆ ಆಗೋದು ಅಂದರೆ ಬ್ಯಾಕ್ಟೀರಿಯಲ್ ಆ್ಯಕ್ಷನಿಂದ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದು. ಈ ಹಿಂದಿನ ಕಾಲದಲ್ಲೆಲ್ಲ ನಿಮಗೆ ಹುಲ್ಲು ತಿಂದಂಥ ಹಸುಗಳ ಹಾಲಿನಲ್ಲಿ ಹೆಚ್ಚು ಹೇರಳವಾಗಿ ವಿಟಮಿನ್ B12 ಸಿಗ್ತೈತೆ. ಆದರೆ ಇವಾಗ ನಿಮಗೆ ಎಲ್ಲಿ ಸಿಗುತ್ತೆ? ಎಲ್ಲದಕ್ಕೂ ಫೀಡ್ಸೇ ಹಾಕಿರ್ತಾರೆ, ಪ್ಯಾಕೆಟ್ ಹಾಲೇ ಕುಡಿಯೋದೆಲ್ಲರೂ. ಹಾಗಾಗ್ಬಿಟ್ಟು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ವೈಟಮಿನ್ B12 ಸಾಕಷ್ಟು ಗಣನೀಯ ಇತ್ತೀಚೆಗಂತೂ ಕಾಮನ್ ಆಗಿ ಯಾರಿಗೆ ನೋಡಿ ನಾರ್ಮಲ್ ಲೆವೆಲ್ಸಿಗೆ ಹೋಗ್ತಾನೆ ಇಲ್ಲ ಈ ವೈಟಮಿನ್ B12 ಲೆವೆಲ್ಸು. ಅಂಥವ್ರು ಈ ಸಪ್ಲಿಮೆಂಟ್ ಲೆವೆಲ್ಸ್ ತೊಗೋಬೇಕು. ಇಲ್ಲಾಂದರೆ ಶುದ್ಧ ದೇಸಿ ನಾಟಿ ಹಸುವಿನ ಹಾಲನ್ನ ತರಿಸ್ಕೊಂಡು ದಿನ ಬೆಳಿಗ್ಗೆ 1 ಗ್ಲಾಸು, ರಾತ್ರಿ 6 ಗ್ಲಾಸು ಕುಡಿತಾ ಬರೋದ್ರಿಂದ ಆಗುತ್ತೆ. ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಈ ಮೊಟ್ಟೆ, ಮೀನು, ಮಾಂಸ ಇಂಥ ಆಹಾರಗಳಲ್ಲಿ ಹೇರಳವಾಗಿ ನಿಮಗೆ ವೈಟಮಿನ್ B12 ಅಂಶ ಜಾಸ್ತಿ ಇರುತ್ತೆ. ಕೆಲವು ಫೋಲಿಕ್ ಆಸಿಡ್ನ ಅಂಶ ಕೂಡ ಕೆಲವು ಸೊಪ್ಪುಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಯೂಸ್ ಮಾಡಿ. ಜೊತೆಗೆ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಮೊಸರು, ಮಜ್ಜಿಗೆಲ್ಲೂ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ B12 ಇರುತ್ತೆ. ಆದರೂ ಕೂಡ ತುಂಬ ಡಿಫಿಷಿಯನ್ಸಿ ಇದ್ದ ಪಕ್ಷದಲ್ಲಿ 100% ಯು ಹ್ಯಾವ್ ಟು ಗೋ ಫಾರ್ ಸಮ್ ಗುಡ್ ಸಪ್ಲಿಮೆಂಟ್, ದಟ್ ಟು ಮಿಥೈಲ್ ಕೋಬಲಮೈನ್ ಸಪ್ಲಿಮೆಂಟು 1500 mcg ಪರ್ ಡೇ. ಅದು ತೊಗೊಂಡಿದ್ದಲ್ಲಿ ನಿಮ್ಮ ಈ ಸಮಸ್ಯೆಗಳ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಅದಾದ ನಂತರ ಒಂದು ಲೆವೆಲ್ಸಿಗೆ ಬಂದ ಮೇಲೆ ನೀವು ನಿಮ್ಮ ಡಯಟ್ನಲ್ಲಿ ಇದನ್ನ ಚೇಂಜ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಬನ್ನಿ. ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದ್ದಲ್ಲಿ ಫಸ್ಟ್ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಫ್ಯಾಟಿ ಲಿವರ್ ಇದ್ದರೂ ಕೂಡ ವೈಟಮಿನ್ B12 ಕನ್ವರ್ಷನ್ ಆಗಲ್ಲ. ಹಾಗಾಗಿ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವ್ರಿಗೂ ಕೂಡ ತುಂಬ ವೈಟಮಿನ್ B12 ಡೆಫಿಷಿಯನ್ಸಿ ಕಾಣಿಸ್ತಾ ಇರುತ್ತೆ. ಈಗ ವೈಟಮಿನ್ B12ನ ಸಪ್ಲಿಮೆಂಟ್ಸ್ ಒಳ್ಳೆಯದು ಅಂತ ಹೇಳ್ಬಿಟ್ಟು ರೆಗ್ಯುಲರ್ ತೊಗೊಳ್ತಾ ಇದ್ದವರಲ್ಲಿ ಕೆಲವರಿಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಗಿಬಿಟ್ಟು ವೈಟಮಿನ್ B12 ಜಾಸ್ತಿ ಆಗಿಬಿಡುತ್ತೆ, 1500-1600 ಲೆವೆಲ್ಸಿಗೆ ಹೋಗ್ಬಿಡುತ್ತೆ. ಸೊ ಅದು ಕೂಡ ಒಂದು ನೆಗೆಟಿವ್ ಆಗಿ ಹೈಪರ್ ವಿಟಮಿನ್ಸ್ ಆದರೆ ಅದು ಕೂಡ ಟಾಕ್ಸಿಕ್ ಆಗಿ ಪರಿಣಾಮ ಆಗುತ್ತೆ. ಹಾಗಾಗಿ ಇದನ್ನು ಸರಿಯಾಗಿ ತಿಳ್ಕೊಂಡು ಯಾವ ರೀತಿಯ ಒಂದು ಸಪ್ಲಿಮೆಂಟ್ ನೀವು ತಗೊಳ್ಬೇಕು ಅಂತ ತಿಳ್ಕೊಂಡು ನಿಮಗೆ ಇರುವಂಥ ಅಂಡರ್ಲೈನ್ ಕಾಸ್ನ ಸರಿ ಮಾಡಿಕೊಂಡ್ರೆ ನಿಮಗೆ ಬರ್ತಾ ಇರುವಂಥ ಈ ಪ್ರಾಬ್ಲಮ್ಸ್, ನರದೌರ್ಬಲ್ಯ ಇರ್ಬೋದು, ಅನಿಮಿಯಾ ಇರ್ಬೋದು, ನಿಶಕ್ತಿ ಇರ್ಬೋದು, ಸುಸ್ತಿರ್ಬೋದು, ಮೆಂಟಲ್ ಕನ್ಫ್ಯೂಷನ್ಸ್ ಇರ್ಬೋದು, ಲ್ಯಾಕ್ ಆಫ್ ಮೆಮೊರಿ ಇರ್ಬೋದು, ಈ ಪ್ರಾಬ್ಲಮ್ಸಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು ವೈಟಮಿನ್ B12 ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅದನ್ನು ನೀವು ತಗೊಳ್ತಾ ಬರೋದ್ರಿಂದ. ಇದೇ ಥರ ಮತ್ತೊಂದು ಪೌಷ್ಟಿಕಾಂಶದ ಜೊತೆಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರೋಣ ಅಂತ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.